ನಮಸ್ಕಾರ ಸ್ನೇಹಿತರೆ, ಈ ಕ್ವಶನ್ ನೋಡಿ ಅರ್ಥ ಮಾಡ್ಕೊಳ್ರಿ. ಅಬ್ಜೆಕ್ಟಿವ್ ಟೈಪ್ ತುಂಬ ಇಂಪಾರ್ಟೆಂಟು. ಒಂದು ರೈಲಿನಲ್ಲಿ ಜನರ ಗುಂಪೊಂದು ಪ್ರಯಾಣಿಸುತ್ತಿದ್ದು 8 ವ್ಯಕ್ತಿಗಳು ಹಿಂದಿಯಲ್ಲಿ. ಸೊ ನಾವು ಇಲ್ಲಿ ಬರ್ಕೋಬೇಕು, ಹಿಂದಿಯಲ್ಲಿ ಎಷ್ಟು? 8 ವ್ಯಕ್ತಿಗಳು. ಓಕೆನಾ? 15 ವ್ಯಕ್ತಿಗಳು ಕನ್ನಡದಲ್ಲಿ ಎಷ್ಟು? 15. ಕನ್ನಡದಲ್ಲಿ ಎಷ್ಟು? 15. ಮತ್ತು 10 ವ್ಯಕ್ತಿಗಳು ಇಂಗ್ಲೀಷ್ನಲ್ಲಿ. ಸೊ ಇಂಗ್ಲೀಷ್ ಎಷ್ಟು? ಇಂಗ್ಲೀಷಲ್ಲಿ ಎಷ್ಟು? 10 ವ್ಯಕ್ತಿಗಳು. ಮಾತನಾಡುವವರು ಈ ಗುಂಪಿನಲ್ಲಿ ಯಾರು ಈ 3 ಭಾಷೆಗಳ ಹೊರತಾಗಿ ಬೇರೆ ಯಾವುದೇ ಭಾಷೆಯಲ್ಲಿ ಮಾತನಾಡಲಾರರು? ಈ ಗುಂಪಿನಲ್ಲಿ 2 ವ್ಯಕ್ತಿಗಳು 2 ಭಾಷೆ. 2 ವ್ಯಕ್ತಿಗಳು ಏನು ಮಾಡ್ತಾರೆ? 2 ಭಾಷೆ. 2 ಭಾಷೆಯಲ್ಲಿ 2 ವ್ಯಕ್ತಿಗಳು. 3 ವ್ಯಕ್ತಿಗಳು ಎಷ್ಟು? 3 ಭಾಷೆಗಳಲ್ಲಿ. 3 ವ್ಯಕ್ತಿಗಳು ಏನು? 3 ಭಾಷೆಗಳಲ್ಲಿ ಮಾತನಾಡಬಲ್ಲರು. ಹಾಗಿದ್ದಲ್ಲಿ ಗುಂಪಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಟೋಟಲ್ಲು ಗುಂಪಿನಲ್ಲಿ? ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕಂದ್ರೆ, ಫಸ್ಟು ಇದನ್ನು ಕೂಡಿಸ್ಬಿಡ್ರಿ. ಇದನ್ನೇನು ಮಾಡಿಬಿಡ್ರಿ? ಕೂಡಿಸ್ರಿ. ಎಷ್ಟಾಯಿತು? 8 15 ಪ್ಲಸ್ 10 25. 25 8 ಅಂದರೆ 33 ಆಯಿತು. ಈ 33 ಅಂದರೆ ಸಪ್ರೇಟ್ ಮಾತಾಡೋರು ಇವರು. ಹಿಂದಿಯಲ್ಲಿ 8, ಕನ್ನಡದಲ್ಲಿ 15, ಇಂಗ್ಲೀಷಲ್ಲಿ 10 ಅಂತೇಳಿ. ಬಟ್ ಇದರಲ್ಲೇ 2 ಭಾಷೆ ಮಾತಾಡೋರು ಇದ್ದಾರೆ. ಹಾಗಾದರೆ ಟೋಟಲ್ ನಮ್ಮ 33 ಅಲ್ಲ. ಸೊ 2 ಭಾಷೆ ಮಾತಾಡೋರು ಎಷ್ಟಿದ್ದಾರೆ? 2 ಇದ್ದಾರೆ. ಅಂದರೆ ಮೇ ಬಿ ಒಬ್ಬರು ಕನ್ನಡದಲ್ಲಿ ಒಬ್ಬರು ಕನ್ನಡನೂ ಮಾತಾಡ್ಬೋದು, ಒಬ್ಬರು ಕನ್ನಡನೂ ಮತ್ತು ಹಿಂದಿ ಇರ್ಬೋದು, ಇನ್ನೊಬ್ಬರು ಇಂಗ್ಲೀಷು ಅದು ಇರಬೇಕು. ಹಾಗಾಗಿ ಎಷ್ಟು ಜನ ಇದ್ದಾರೆ? ನಾವು ಈ 2 ಭಾಷೆಯನ್ನು ಮಾತಾಡೋರದ್ದು ಮೈನಸ್ ಮಾಡಬೇಕು, -2 ಮಾಡಬೇಕು. ಯಾಕಂದರೆ ಇಬ್ಬರು ಒಂದೊಂದು ಭಾಷೆ ಹೆಚ್ಚಿಗೆ ಮಾತಾಡ್ತಿದ್ದಾರೆ. ಇನ್ನು 3 ಭಾಷೆಯಲ್ಲಿ ಮಾತಾಡೋರು ಎಷ್ಟಿದ್ದಾರೆ? ಅಂದರೆ ಇದರಲ್ಲಿ 3 ಭಾಷೆ ಮಾತಾಡೋರು ಇದ್ದಾರೆ. ಹಾಗಾಗಿ 3. ನಾವು ಇದರಲ್ಲಿ ಏನು ಮಾಡಬೇಕಂದ್ರೆ, ಎಷ್ಟು ಕೌಂಟ್ ಹೆಚ್ಚಿಗೆ ಆಗ್ತಿದೆ? ಇವಾಗ 3 ಭಾಷೆ ಅಂದರೆ ಒಬ್ಬನ ಹಿಂದಿಯಿಂದ ಕೌಂಟ್ ಮಾಡಿಬಿಟ್ಟಿವಿ ಅಂದರೆ 2 ಎಕ್ಸ್ಟ್ರಾ ಆಗ್ತಿದ್ದಾವೆ. ಕನ್ನಡ ಇಂಗ್ಲೀಷ್ 3 ಭಾಷೆ ಅಂಥವ್ರು ಎಷ್ಟಿದ್ದಾರೆ? 3 ಇದ್ದಾರೆ. ಹಾಗಾಗಿ ಇವರಿಗೆ -2 × 3 ಮಾಡಬೇಕು. ಸೊ ಇಷ್ಟನ್ನು ನೀವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ಸೊ ಎಷ್ಟಾಯಿತು? ಇನ್ನೊಂದು ಸಲ ನಾವು ಕೂಡಿಸ್ಬಿಟ್ರೆ 33 ಆಯಿತು. ಇದು -2 ಆಯಿತು. ಇದು -6 ಆಯಿತು. ಸೊ 33ರಲ್ಲಿ 8 ತೆಗೆದ್ವಿ ಅಂದರೆ ಎಷ್ಟಾಯ್ತು? ನಮಗೆ 25 ಆಯಿತು. ಸೊ ಆನ್ಸರ್ ಎಷ್ಟು ಇದಕ್ಕೆ? 25. ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಟೋಟಲ್ 33 ಬಂದಿದೆ. ನಾನು ಇದನ್ನು ಕೂಡಿಸಿದೆ ಅಂದರೆ ಸಪ್ರೇಟಾಗೇ ನಾನು ಕೌಂಟ್ ಮಾಡಿದರೆ. ಬಟ್ ಇದರಲ್ಲಿ 2 ಭಾಷೆಯನ್ನು 2 ಮಾತಾಡೋರಿದ್ದಾರೆ ಮತ್ತು 3 ಭಾಷೆಯನ್ನು 3 ಮಾತಾಡೋರಿದ್ದಾರೆ. ಅಂದರೆ ಇಬ್ಬರಿರೋರು 1 ಭಾಷೆ ಹೆಚ್ಚಿಗೆ ಮಾತಾಡ್ತಿದ್ದಾರೆ. ಇದರಲ್ಲಿ ಕೌಂಟ್ ಆಲ್ರೆಡಿ ಆಗಿದೆ. ಆದರೂ ಇಬ್ಬರಿರೋರು 1 ಭಾಷೆ ಹೆಚ್ಚಿಗೆ ಮಾತಾಡ್ತಾರೆ. ಇದರಲ್ಲಿ ಇಷ್ಟು 33ರಲ್ಲಿ 3 ಜನ ಏನು ಮಾಡಿದ್ದಾರೆ? 3 ಭಾಷೆ ಮಾತಾಡ್ತಿದ್ದಾರೆ. ಅಂದರೆ 1 ಭಾಷೆ ಕೌಂಟ್ ಆಗಿದೆ, 2 ಭಾಷೆ ಎಕ್ಸ್ಟ್ರಾ ಆಗಿದೆ. ಅಂಥವು ಎಷ್ಟು? 2 × 3. ನಾವು ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಆನ್ಸರು 25. ಸೊ ಸಿಂಪಲ್ ಆಗಿರೋದು ಕ್ವಶನ್ನು. ಇದು ಎಕ್ಸಾಮಲ್ಲಿ ಕೇಳಿರೋದು, ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ.